ಮಹಾರಾಷ್ಟ್ರ ಬಿಟ್ರೆ ನಮ್ಮ ರಾಜ್ಯನೇ GST ನಲ್ಲಿ 2ನೇ ರಾಜ್ಯ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ ನಂಬರ್ 2. ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಬೆಂಗಳೂರು ಬಿಟ್ರೆ ಮಂಗಳೂರು, ಎರಡು ಎಂತ ವಿಚಿತ್ರ ಇದು. ಓದ್ಲಿಕ್ಕೆ ಇಲ್ಲಿಗೆ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ. ಆದ್ರೆ ಇಲ್ಲಿ ಜನ ಕೆಲಸ ಹುಡಿಕೊಂಡು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ. ಕರಾವಳಿ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇರ್ತಕ್ಕಂಥ ಜಿಲ್ಲೆಗಳು. ಅದಕ್ಕೋಸ್ಕರನೇ ನಾವು ನಮ್ಮ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಪ್ರವಾಸೋದ್ಯಮ ನೀತಿಯನ್ನು ಕೂಡ ಮಾಡೋದು. ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಅನೇಕ ಸ್ಥಳಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಕರಾವಳಿ ಪ್ರದೇಶದ ಜಿಲ್ಲೆಗಳಿದ್ದಾವೆ. ಈ ಭಾಗಗಳಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ 2024ನೇ ಇಸ್ವಿಯಿಂದ 29, 24, 29 5 ವರ್ಷದ ಒಂದು ನೀತಿಯನ್ನ ಈಗಾಗಲೇ ಅದನ್ನು ಘೋಷಣೆ ಮಾಡಿ ಜಾರಿಗೆ ತಂದಿರತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇದು ಜಾರಿಯಲ್ಲಿದೆ, ಈಗಾಗಲೇ ಪಾಲಿಸಿ ಜಾರಿಯಲ್ಲಿದೆ. ಆ ಜಾರಿಯಲ್ಲಿ ಅನೇಕ ಸೌಕರ್ಯಗಳನ್ನ, ಸವಲತ್ತುಗಳನ್ನ, ಪ್ರವಾಸೋದ್ಯಮದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನ, ಬೆಂಬಲವನ್ನ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇವೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕರಾವಳಿ ಪ್ರದೇಶ ಇದೆಯಲ್ಲ, ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇರ್ತಕ್ಕಂಥ ಪ್ರದೇಶ. ಆದರೆ ಒಂದಂತೂ ನಿಜ, ನಾವು ಇಲ್ಲಿವರೆಗೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಯಾವ ಸರ್ಕಾರನೂ ಕೂಡ ಇದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆದ್ರೆ ಈಗ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. HK ಪಾಟೀಲ್ರು ಮತ್ತೆ DK ಶಿವಕುಮಾರ್ ಅವರು ಆಸಕ್ತಿಯನ್ನು ತಗೊಂಡಿದ್ದಾರೆ. ಇದನ್ನ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕರಾವಳಿ ಪ್ರದೇಶ ಇದೆಯಲ್ಲ, ಇದೇನು ಇವತ್ತು ಜಾಗತಿಕವಾಗಿ ಆಗಿರ್ತಕ್ಕಂಥ ಗುರುತಿಸಲ್ಪಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲ. ಬಹಳ ಹಿಂದೇನೂ ಕೂಡ ಕ್ರಿಸ್ತ ಪೂರ್ವ ಆ ಕಾಲದಲ್ಲೇ ಇದ್ರ ಬೆಳವಣಿಗೆ ಆಗಿತ್ತು. ಇಲ್ಲಿ ಬ್ಯಾಂಕಿಂಗು, ಶಿಕ್ಷಣ ಮತ್ತೆ ಆರೋಗ್ಯ ಇದಕ್ಕೆ ವಿಶೇಷವಾದಂಥ ಆದ್ಯತೆಯನ್ನ ಕೊಟ್ಕೊಂಡು ಮೊದಲಿಂದ ಕೂಡ ಬೆಳಕೊಂಡು ಬಂದಿದೆ. ಅದಕ್ಕಾಗೇನೆ ಇವತ್ತು ಇಡೀ ರಾಜ್ಯದ ಸರಾಸರಿ ಲಿಟ್ರಸಿ ಪರ್ಸೆಂಟೇಜ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಇದೆ. 2011ರಲ್ಲೇನೆ 88.56% ಇತ್ತು. 88.56% ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಅಷ್ಟೇ ಅಲ್ಲ, ತೆರಿಗೆನಲ್ಲೂ ಕೂಡ ನೀವು ಮುಂದೆ ಇದ್ದೀರಿ. ತೆರಿಗೆ ಕೊಡೋದ್ರಲ್ಲೂ ಕೂಡ ಮುಂದೆ ಇದ್ದೀರಿ. ಯಾಕಂದ್ರೆ ಮಹಾರಾಷ್ಟ್ರ ಬಿಟ್ರೆ ನಮ್ಮ ರಾಜ್ಯನೇ GST ನಲ್ಲಿ 2ನೇ ರಾಜ್ಯ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. GST ತೆರಿಗೆ ಇದೆಯಲ್ಲ, ತೆರಿಗೆ ಸಂಗ್ರಹಣೆಯಲ್ಲಿ ನಮ್ಮ ರಾಜ್ಯನೇ ಮಹಾರಾಷ್ಟ್ರ ಇಡೀ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ ನಂಬರ್ 2. ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಬೆಂಗಳೂರು ಬಿಟ್ರೆ ಮಂಗಳೂರು, ಬೆಂಗಳೂರನ್ನು ಬಿಟ್ರೆ ಮಂಗಳೂರು. ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ತಲಾ ಆದಾಯದಲ್ಲಿ ಕಡಿಮೆ ಇದೆ ಮಂಗಳೂರು.
ನಾವು ಈ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ರೆ ಮಹಾರಾಷ್ಟ್ರವನ್ನ ಹಿಂದಕ್ಕಾಕಿ ಮುಂದೆ ಹೋಗ್ತಕ್ಕಂಥ ಪ್ರಯತ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಮಹಾರಾಷ್ಟ್ರ ಹಿಂದಕ್ಕಾಕಿ ಮುಂದೆ ಹೋಗ್ತಕ್ಕಂಥ ಅವಕಾಶನೂ ಕೂಡ ಇದೇ ಮಂಗಳೂರಿಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೋಡಿ, ಮಂಗಳೂರು ಒಂದು ವಿಷಾದದ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಓದ್ಲಿಕ್ಕೆ ದೇಶ ವಿದೇಶಗಳಿಂದ ಬರ್ತಾರೆ, ಆದ್ರೆ ಕೆಲಸ ಹುಡಿಕೊಂಡು ಬೇರೆ ದೇಶಗಳಿಗೆ ಹೋಗ್ತಾರೆ ಇವರು. ಎರಡು ಎಂತ ವಿಚಿತ್ರ ಇದು. ಓದ್ಲಿಕ್ಕೆ ಇಲ್ಲಿಗೆ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ, ಆದ್ರೆ ಇಲ್ಲಿ ಜನ ಕೆಲಸ ಹುಡಿಕೊಂಡು ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಇದು ವಿಷಾದನೀಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಇಲ್ಲೇ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇಲ್ಲೇ ಉದ್ದಿಮೆ ಮಾಡಿ ಕೆಲಸ ಸಿಗುತ್ತೆ, ಮತ್ತೆ ಕೆಲಸನೂ ಕೂಡ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ.